ಈ ಸುದ್ದಿಯನ್ನ ಮಿಸ್ ಮಾಡದೆ ಗೃಹ ಸಚಿವರು ನೋಡ್ಲೇಬೇಕಾದಂತ ಸ್ಟೋರಿ ಇದು. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತ ಇಲಾಖೆ, ಆ ಇಲಾಖೆಯಲ್ಲೇ ಕಳ್ಳಾಟ ನಡೆದಿದೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿರುವಂತಹ ಇಲಾಖೆ ಅಲ್ಲೇ ಕಳ್ಳಾಟ ನಡೆದ್ರೆ ಹೇಗೆ? ಪಾಸ್ಪೋರ್ಟ್ ಮಾಡಿಸೋದಕ್ಕೆ ಮೇಲಧಿಕಾರಿಯ ಸಹಿಯನ್ನ ಫೋರ್ಜರಿ ಮಾಡಿದ್ದಾರೆ. ಅಂಜಲಿ ದೇವಿ ವಿರುದ್ಧ ಸಹಿ ಜೊತೆಗೆ ಮುದ್ರಣದ ದುರ್ಬಳಕೆ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಉಪನಿರ್ದೇಶಕಿ ಅಂಜಲಿ ದೇವಿ ಅಧಿಕಾರಿಗಳ ಕಳ್ಳಾಟದ ವಿರುದ್ಧ ಈಗ ಕ್ರಮಕ್ಕೆ ಸೂಚಿಸಿದ್ದಾರೆ ಸಿಎಸ್. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಈ ಅಧಿಕಾರಿಗಳ ಕಳ್ಳಾಟ ಇದೆಯಲ್ಲ ಇದರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಈಗ ಯಾವಾಗ ಮುಖ್ಯ ಕಾರ್ಯದರ್ಶಿ ಸೂಚನೆ ಕೊಟ್ಟರು ಆ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಸಹಿಯನ್ನ ನಕಲು ಮಾಡಿದ್ದಾರೆ ಸರ್ಕಾರಿ ಅಧಿಕಾರಿ, ಅವ್ರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಕಾಪಿಯನ್ನ ಗಮನಿಸ್ತಾ ಇದ್ದೀವಿ. ಅಂಜಲಿ ದೇವಿ ಅವರು ಸಹಿ ಹಾಗೂ ಮುದ್ರಣದ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರೋದು. ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಉಪನಿರ್ದೇಶಕಿ ಆಗಿ ಕೆಲಸ ಮಾಡ್ತಾ ಇರುವಂಥ ಅಂಜಲಿ ದೇವಿ ಕಾನೂನು ಸುವ್ಯವಸ್ಥೆಯನ್ನ ಯಾರು ಕಾಪಾಡಬೇಕಿತ್ತೋ ಅವ್ರ ಕಡೆಯಿಂದಾನೇ ಕಳ್ಳಾಟ ಆಗಿದೆ, ಇದು ಗಮನಕ್ಕೆ ಬಂದಿದೆ. ಆ ನಂತರದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸೂಚನೆ ಕೊಟ್ಟಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಬೇಕು ಅಂತ. ಆ ನಿಟ್ಟಿನಲ್ಲಿ ಈಗ ಎಫ್ಐಆರ್ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಶಿ, ಯಾರು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಿತ್ತು ಅಂತವ್ರ ಕೈಯಿಂದಾನೇ ಮತ್ತೊಂದು ಕಳ್ಳಾಟ ಆಗಿರೋದು, ಪ್ರಕರಣ ಏನು, ಯಾವ ವಿಚಾರಕ್ಕೆ ಸಹಿ ಮಾಡಿದ್ದಾರೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಶಶಿ. ಅಶ್ವಿನಿ, ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂಥ ಗೃಹ ಇಲಾಖೆಯ ಅಧೀನದಲ್ಲಿ ಬರುವಂಥ ಏನು ಸರ್ಕಾರಿ ವ್ಯಾಜ್ಯಗಳು ಮತ್ತು ಅಭಿಯೋಜನಾ ಇಲಾಖೆ ಏನಿದೆ ಆ ಇಲಾಖೆಯಲ್ಲಿ ನಡೆದಿರುವಂಥ ಒಂದು ಕರ್ತವ್ಯ ಲೋಪ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಇದರಲ್ಲಿ ಪ್ರಮುಖವಾಗಿ ಏನಂತಂದರೆ ಪಾಸ್ಪೋರ್ಟನ್ನು ಸರ್ಕಾರಿ ಅಧಿಕಾರಿಗಳು ಮಾಡಿಕೊಡ್ಬೇಕಾದ್ರೆ ಬೇರೆ ಏನು ಅವರ ಮೇಲಧಿಕಾರಿಗಳ ಅನುಮತಿ ಮತ್ತು ಅದೇ ರೀತಿ ಕೂಡ ನಮೂನೆ ಎಚ್ ಅಂತ ಅವರ ಇಲಾಖೆಯಲ್ಲಿ ಒಂದು ಫಾರಂ ಇರುತ್ತೆ. ಆ ಫಾರಮ್ನಲ್ಲಿ ಮೇಲಧಿಕಾರಿಗಳ ಸಹಿಯನ್ನು ಪಡೆಯಬೇಕು ಮತ್ತು ಸರ್ಕಾರಿ ಮುದ್ರೆಯ ಸೀಲನ್ನು ಕೂಡ ಪಡೆಯಬೇಕು. ಆದರೆ ಇಲ್ಲಿ ಅಂಜನ್ ಗೀತಾ ಅಂತ ಅವರು ಅಧಿಕಾರಿ ಏನು ಮಾಡಿದ್ದಾರೆ, ಮೇಲಧಿಕಾರಿಯ ಅನುಮತಿಯನ್ನು ಪಡೆಯದೆ ಬೇರೆ ಮೇಲಧಿಕಾರಿಯ ಸಹಿಯನ್ನು ಫೋರ್ಜರಿಯಾಗಿ ಅವರ ಸಹಿಯನ್ನು ಕೂಡ ಬಳಕೆಯನ್ನು ಮಾಡಿಕೊಂಡು ಸೀಲನ್ನು ಕೂಡ ಹಾಕ್ಕೊಂಡು ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ. ಈ ಕಾರಣದಿಂದಾಗಿ ಅದೇ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿದಂಥ ಏನು ಅಂಜನಾ ಚೌಹಾಣ್ ಅವರು ಆ ಒಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಕೂಡ ಬರೆದಿದ್ರು, ದೂರನ್ನು ಕೂಡ ನೀಡಿದರು. ಈ ಒಂದು ಕಾರಣದಿಂದ ಸಂಪೂರ್ಣವಾಗಿ ಈ ಒಂದು ಪ್ರಕರಣವನ್ನು ಗಮನಿಸಿದಂಥ ಮುಖ್ಯ ಕಾರ್ಯದರ್ಶಿಗಳು ನೇರವಾಗಿ ಪೊಲೀಸರಿಗೆ ಒಂದು ಏನು ಸೂಚನೆ ಕೂಡ ಕೊಟ್ಟಿರ್ತಾರೆ. ಆ ಒಂದು ಏನು CS ಅವರ ಸೂಚನೆ ಮೇರೆಗೆ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಏನು ಈ ಒಂದು ಫೋರ್ಜರಿ ಸಹಿ ಮತ್ತು ಅದೇ ರೀತಿ ಕೂಡ ಏನು ನಮೂನೆ ಏನು ಹೆಚ್ಚನ್ನು ದುರ್ಬಳಕೆ ಮಾಡ್ಕೊಳ್ಳೋಕೆ ಸಂಬಂಧಪಟ್ಟಂತೆ FIR ಕೂಡ ದಾಖಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಈಗಾಗಲೇ ಗಮನಕ್ಕೆ ಬಂದಿದೆ ಹಲವು ಬಾರಿ. ಅದೇ ರೀತಿಯಲ್ಲಿ ಕೂಡ CS ಕೂಡ ಈಗಾಗಲೇ ಏನು ದಾಖಲೆ ಸಮೇತ ದೂರನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಕಾನೂನು ಸುವ್ಯವಸ್ಥೆ ಇಲಾಖೆಯಲ್ಲಿ ಈ ರೀತಿಯಾದ ಆ ಒಂದು ಸಹಿಯನ್ನು ದುರ್ಬಳಕೆಯನ್ನು ಮಾಡಿಕೊಂಡ್ರೆ ಬೇರೆ ಇಲಾಖೆಯಲ್ಲಿ ಇನ್ನಂಥ ಪರಿಸ್ಥಿತಿ ಇದೆ ಅಂತ ಕೂಡ ಒಂದಷ್ಟು ಸಾರ್ವಜನಿಕರು ಕೂಡ ಪ್ರಶ್ನೆ ಮೂಡ್ತಿದೆ. ಈ ಕಾರಣದಿಂದಾಗಿ ಸರ್ಕಾರಿ ಅಧಿಕಾರಿ ಹಾಕಿಕೊಂಡು ಕರ್ತವ್ಯ ಲೋಪ ಅದೇ ರೀತಿಯಾಗಿ ಮೇಲಧಿಕಾರಿಗಳ ಸಹಿ ಮತ್ತು ಸೀಲನ್ನು ದುರ್ಬಳಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಏನು ಸಿಬ್ಬಂದಿ ಮತ್ತು ಓಡಾಡಳಿತ ಇಲಾಖೆ ಏನಿದೆ ಆ ಒಂದು ಇಲಾಖೆಯಲ್ಲಿ ಇವರ ವಿರುದ್ಧ ಯಾವ ರೀತಿಯಾದಂಥ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಅಶ್ವಿನಿ. ಓಕೆ, ರೈಟ್ ಶಶಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.